ಸಿದ್ದಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿನ ವೈದ್ಯರ ಕೊರತೆಯನ್ನು ಖಂಡಿಸಿ ಜುಲೈ 15 ಬುಧವಾರದಂದು ಸಿದ್ದಾಪುರ ಬಿಜೆಪಿ ಮಂಡಲದ ಯುವ ಮೋರ್ಚಾದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಯುವ ಮೋರ್ಚಾದ ಅಧ್ಯಕ್ಷರಾದ ಅಣ್ಣಪ್ಪ ನಾಯ್ಕ್ ತಿಳಿಸಿದರು. ಸಿದ್ದಾಪುರದ ಬಿಜೆಪಿ ಮಂಡಲದ ಕಚೇರಿ ಎದುರು ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಳೆದ 3 ವರ್ಷದ ಹಿಂದೆ ಸಿದ್ದಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಉತ್ತಮ ಆಸ್ಪತ್ರೆ ಎನ್ನುವ ಹೆಸರು ಮಾಡಿತ್ತು. ಆದರೆ ಈಗ ವೈದ್ಯರ ಕೊರತೆಯಿಂದ ಪ್ರತಿನಿತ್ಯ ಬರುವ ರೋಗಿಗಳು ಅಲೆದಾಡುವಂತಾಗಿದೆ. ಕೂಡಲೇ ಸರ್ಕಾರ, ಜಿಲ್ಲಾ ಆರೋಗ್ಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇಲ್ಲಿನ ವ್ಯವಸ್ಥೆಯನ್ನ ಸರಿಪಡಿಸಬೇಕೆಂದು ಒತ್ತಾಯ ಮಾಡಿದರು. ಈಗಾಗಲೇ ಡಿಎಚ್ಒ ಅವರಿಗೆ ಮೇಲ್ ಮೂಲಕ ಪ್ರತಿಭಟನೆ ಹಮ್ಮಿಕೊಂಡ ಬಗ್ಗೆ ತಿಳಿಸಿದ್ದೇವೆ. ಸ್ಥಳಕ್ಕೆ ಬಂದು ಸಮಸ್ಯೆ ಸರಿಪಡಿಸಬೇಕು. ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಿಂದ ಗಾರ್ಡನ್ ಸರ್ಕಲ್ ವರೆಗೆ ಪ್ರತಿಭಟನೆ ನಡೆಸಿ ಅಲ್ಲಿ ಸಭೆ ನಡೆಸಲಾಗುವುದು ಎಂದು ಈ ಸಂದರ್ಭದಲ್ಲಿ ಯುವ ಮೋರ್ಚಾದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅದನ್ನು ನಾವು ಬೃಹತ್ ಅಂತ ಹಾಕಿದ್ದೀವಿ. 4 ಜನ ಸೇರಿಸಿದ್ರೆ ಬೃಹತ್ ಆಗುತ್ತೆ, ಇಲ್ಲಾಂದ್ರೆ ಚಿಕ್ಕದಾಗುತ್ತೆ. ಮಿನಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಯುವ ಮೋರ್ಚಾದ ಅಧ್ಯಕ್ಷರಿದ್ದಾರೆ, ಉಪಸ್ಥಿತರಿದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಿದ್ದೀವಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸರ್ವರಿಗೂ ಹಾಗೂ ಮತ್ತು ಪತ್ರಕರ್ತರಿಗೂ ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಸಿದ್ದಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಕೊರತೆ ಆಗಿದೆ. ನಮ್ಮ ಈ ಸಿದ್ದಾಪುರದ ಜನತೆಗೆ ಮೊಟ್ಟ ಮೊದಲಾಗಿ ನಮ್ಮ ಮೂಲಭೂತ ಸೌಕರ್ಯಗಳು ಸಿಗಬೇಕಾದ್ರೆ ಆಸ್ಪತ್ರೆ, ಉತ್ತಮ ಆರೋಗ್ಯ ಸಿಗುತ್ತೆ. ಈ ಸಮಸ್ಯೆ ಇವತ್ತಾಗ್ತಿಲ್ಲ. ಸಾಧಾರಣ ಒಂದು 2 ವರ್ಷದಿಂದ ಈ ಒಂದು ಸಮಸ್ಯೆ ನಡೀತಾ ಬರ್ತದೆ. ಅದ್ರ ಬಗ್ಗೆ ಹಲವೊಂದು ಬಾರಿ ಸುಮಾರು ಮನವಿಯನ್ನು ಸಹಿತ ಕೊಟ್ಟಿದ್ದೀವಿ. ಆದರೆ ಪ್ರತಿಯೊಂದು ಬಾರಿಯೂ ನಮಗೆ ಭರವಸೆ ಮೂಲಕನೇ ಹೋಗ್ತದೆ ಬಿಟ್ಟರೆ ಆಸ್ಪತ್ರೆಯಲ್ಲಿ ಯಾವುದೇ ಒಂದು ಈ ಹಿಂದಿರುವಂಥ ಸೌಲಭ್ಯಗಳನ್ನು ಯಾವುದು ನಾವು ಇವತ್ತಿನ ಸಿಗ್ತಾ ಇಲ್ಲ. ಹಾಗಾಗಿ ಈಗಾಗಲೇ ಈ ಒಂದು 2 ತಿಂಗಳ ಹಿಂದೆ 3 ಜನ ಡಾಕ್ಟರ್ಗೆ ಕ್ಯಾನ್ಸರ್ ಆಯಿತು. ಅವರ ಏನು ಸ್ಪೆಷಲಿಸ್ಟ್ ಇದ್ರು, ಈಗ ಸ್ತ್ರೀರೋಗ ತಜ್ಞ ಇರ್ಬೋದು, ಜನರಲ್ ಸರ್ಜನ್ ಇರ್ಬೋದು, ಯಾರೂ ಮತ್ತೆ ಡಾಕ್ಟರ್ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತದೆ. ಆ ಒಂದು ದೃಷ್ಟಿಯಿಂದ ಈ ಒಂದು ಪ್ರತಿಭಟನೆಗೆ ಸಾರ್ವಜನಿಕವಾಗಿ ಪ್ರತಿಯೊಬ್ಬರು ಪಾಲ್ಗೊಳ್ಬೇಕು. ಜನರಿಗೆ ಬೇಕಾದಂಥ ನಮಗೆ ಆರೋಗ್ಯ ಸಿಗಬೇಕಂದ್ರೆ ನಾವು ಈ ಪ್ರತಿಭಟನೆ ಅನಿವಾರ್ಯವಾಗಿದೆ. ಯಾಕಂತಂದರೆ ಆಡಳಿತ ಪಕ್ಷದ ಯಾರೋ ಇದ್ರ ಬಗ್ಗೆ ಧ್ವನಿ ಇರ್ತಾ ಇಲ್ಲ. ಈ ಹಿಂದೆ ಕಾಂಗ್ರೆಸ್ನವರು ವಿರೋಧ ಪಕ್ಷದಿದ್ದಾಗ 15 ದಿವಸಕ್ಕೆ ಒಂದ್ಸರಿ ಹೋಗಿ ಹಾಸ್ಪಿಟಲ್ಗೆ ಚೆಕ್ ಮಾಡ್ತಿದ್ರು, ಡಾಕ್ಟರ್ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ. ಇವಾಗ ಅದ್ರ ಬಗ್ಗೆ ಯಾರು ಧ್ವನಿ ಇರ್ತಾ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರು ಸಾರ್ವಜನಿಕರು ಈ ಒಂದು ಪ್ರತಿಭಟನೆ ಪಾಲ್ಗೊಂಡು ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಕುಂದುಕೊರತೆಗಳನ್ನು ಸರಿದೂಗಿಸಲು ಈ ಒಂದು ಪ್ರತಿಭಟನೆ ಎಲ್ಲರೂ ಪಾಲ್ಗೊಳ್ಳಬೇಕಾಗಿ ಅನಿಸುತ್ತೆ. ಇದರ ಸಲುವಾಗಿ ನಾವು ಇವತ್ತು ಬುಧವಾರದಲ್ಲಿ ಹೋರಾಟವನ್ನು ಇಟ್ಕೊಂಡಿದ್ದೀವಿ. ಕಳೆದ ಒಂದು 3 ವರ್ಷದ ಹಿಂದೆ ನಮ್ಮ ಸಿದ್ದಾಪುರ ತಾಲೂಕು ಆಸ್ಪತ್ರೆಯಲ್ಲಿ ಎಲ್ಲ ಥರದ ಡಾಕ್ಟರ್ಗಳ ವ್ಯವಸ್ಥೆ ಇತ್ತು. ಅಲ್ಲಿ ಮೆಡಿಸಿನ್ ವ್ಯವಸ್ಥೆ ಕೂಡ ಎಲ್ಲ ಥರದ್ದು ಇತ್ತು. ಆದರೆ ಇವಾಗ ಏನಾಗಿದೆ, ಒಂದು 3 ತಿಂಗಳ ಹಿಂದೆ ನಮ್ಮ ಪುರಾಣಿಕ್ ಸರ್ನ ಟ್ರಾನ್ಸ್ಫರ್ ಮಾಡಿಸಿದ್ದಾರೆ. ಕಾಂಟ್ರಾಕ್ಟ್ ಪ್ರಮೋಷನ್ ಮಾಡಿ ಶಿವಮೊಗ್ಗ ಮೈಸೂರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಆದರೆ ಇಲ್ಲಿ ಯಾವುದೇ ಥರದ ಅವರ ಜಾಗಕ್ಕೆ ಬೇರೆ ಡಾಕ್ಟರನ್ನು ಕೊಡದೆ ಈ ಒಂದು ಟ್ರಾನ್ಸ್ಫರನ್ನು ಮಾಡಿದ್ದಾರೆ. ಮತ್ತು ಇಲ್ಲಿ ನಮಗೆ ಲೇಡೀಸ್ ಸ್ಪೆಷಲಿಸ್ಟು ರವಿರಾಜ್ ಅವ್ರನ್ನ, ಮತ್ತು ಮಕ್ಕಳ ಡಾಕ್ಟ್ರನ್ನ, ಮತ್ತು ಚರ್ಮ ರೋಗ ತಜ್ಞರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದು ಈಗ 1.5 ತಿಂಗಳ ಈ ಕಡೆ ಆಗಿದೆ. ನಮ್ಮ ಸಿದ್ದಾಪುರ ಆಸ್ಪತ್ರೆ ಸುತ್ತಮುತ್ತಿನ ಸೊರಬ ಮತ್ತು ಸಾಗರ ತಾಲೂಕಿನವರು ಕೂಡ ಈ ಒಂದು ಆಸ್ಪತ್ರೆಗೆ ಬರ್ತಿದ್ರು. ಕಳೆದ 3 ವರ್ಷದ ಹಿಂದೆ ಉತ್ತಮವಾದ ಆಸ್ಪತ್ರೆ ಅಂತ ನಮ್ಮದು ಹೆಸರು ಕೂಡ, ಪ್ರಶಸ್ತಿಯನ್ನು ಕೂಡ ತಗೊಂಡಿದೆ ಆಸ್ಪತ್ರೆ. ಆದರೆ ಇವಾಗ ಕೆಲವು ಡಾಕ್ಟರ್ಗಳು ಮಾತ್ರ ಇದ್ದು ಇಲ್ಲಿಯ ಸ್ಥಳೀಯ ಶಾಸಕರು ಮತ್ತು ಈ ಸರ್ಕಾರ ಸರಿಯಾಗಿ ಒಂದು ಮೆಡಿಸಿನ್ ವ್ಯವಸ್ಥೆ ಕೂಡ ಇಲ್ಲ. ಅದರ ಸಲುವಾಗಿ ನಾವು ನಾಡಿಗೆ ಡಾಕ್ಟರ್ಗಳು ಬೇಕು ನಮಗೆ ಅನ್ನೋ ಕಾರಣಕ್ಕೆ ಸಿದ್ದಾಪುರದಿಂದ ಸರ್ಕಾರಿ ಆಸ್ಪತ್ರೆಯಿಂದ ಗಾರ್ಡನ್ ಸರ್ಕಲ್ವರೆಗೆ ಒಂದು ಪ್ರತಿಭಟನೆಯನ್ನು ನಾವು ಇಟ್ಕೊಂಡಿದ್ವಿ. ಇಲ್ಲಿಂದ ಹೋಗ್ತೀರಾ? ಅಲ್ಲಿಂದ ಈ ಕಡೆ ನಾವು ಈ ಪತ್ರಿಕೆ ಮುಖಾಂತರ ನಾವು ತಿಳ್ಕೊಳ್ಳೋದೇನಂದ್ರೆ, ಅಲ್ಲ, ಇಲ್ಲಿಂದ ಹೋಗೋದು ಸರಿ, ಅದನ್ನು
ಅವಕಾಶ, ಇದರ ಸಲುವಾಗಿ ನಾವು ಹೋರಾಟವನ್ನು ಇಟ್ಟಿದ್ದೀವಿ. ಈ ಒಂದು ಸಮಸ್ಯೆಯನ್ನು ನಾವು ಬಗೆಹರಿಸೋದ್ರ ಸಲುವಾಗಿ ಕಾರವಾರ DHO ನಮ್ಮ ಡಿಸ್ಟಿಕ್ ಹೆಡ್ ಅವರಿಗೆ ನಾವು ಇಮೇಲ್ ಮೂಲಕ ಮನವಿಯನ್ನು ಮಾಡ್ಕೊಂಡಿದ್ವಿ. ನಾವು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಟೈಮಲ್ಲಿ ನಮಗೆ ಇದಕ್ಕೆ ಸರಿಯಾದ ಒಂದು ಬಂದು ತಾವು ಸರಿಯಾಗಿ ನಮಗೆ ನ್ಯಾಯ ಒದಗಿಸಿಕೊಡಬೇಕು ಸಿದ್ದಾಪುರ ಜನತೆಗೆ ಅಂತ ಹೇಳಿ ಅವ್ರ ಹತ್ರ ವಿನಂತಿ ಮಾಡ್ಕೊಂಡಿದ್ದೀವಿ. ನಾವು ಈ ಪತ್ರಿಕೆ ಮುಖಾಂತರ ನಾವು ಸಿದ್ದಾಪುರ ಜನತೆಗೆ ಮತ್ತು ನಮ್ಮ ಎಲ್ಲ ಪಕ್ಷದ ಹಿರಿಯರಿಗೂ ಕೂಡ ವಿನಂತಿ ಏನು ಮಾಡ್ಕೊಳ್ತೀವಿ ಅಂದರೆ, ಹಿರಿಯ ನಾಯಕರೇ ಹಾಗೂ ಸಿದ್ದಾಪುರ ತಾಲೂಕಿನ ಸಂಘ ಸಂಸ್ಥೆಯವರೇ, ಮಹಿಳೆಯರೇ ಮತ್ತು ಆಟೋ ಚಾಲಕರು ಮತ್ತು ಸಂಘದವರು, ಲಗೇಜ್ ಆಟೋ ಚಾಲಕ ಮಾಲಕ ಸಂಘದವರು, ವಿವಿಧ ಸಂಘಟನೆಗಳ ಸಹಕಾರವನ್ನು ಈ ಒಂದು ಹೋರಾಟದಲ್ಲಿ ನಾವು ಬಯಸ್ತಾ ಇದ್ದೀವಿ. ಕೆಲಸ ಇರುತ್ತೆ, ಆದರೂ ಕೂಡ ಈ ಒಂದು ಹೋರಾಟಕ್ಕೆ ನಿಮ್ಮ ಕೈ ಜೋಡಿಸಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು. ನಾವು ಮುಂದಿನ ನಮ್ಮ ಕಾರ್ಯದರ್ಶಿ ವ್ಯವಸ್ಥೆ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.